ಆ್ಯಕ್ಚುಲಿ ಭಾರತಕ್ಕೆ ಹಾಕಿಯಲ್ಲಿ ಒಂದು ಸುವರ್ಣವಾಗಿರ್ತಕ್ಕಂಥ ದೊಡ್ಡದಾಗಿರ್ತಕ್ಕಂಥ ಒಂದು ಇತಿಹಾಸ ಇದೆ. ಹಾಕಿಯಲ್ಲಿ ಅತಿ ಹೆಚ್ಚು ಬಾರಿ ಚಿನ್ನದ ಪದಕ ವಿನ್ ಆಗಿದ್ದ ಟೀಮ್ ಯಾವುದು ಅಂತಂದರೆ ನಮ್ಮ ಭಾರತ. ಆದರೆ ಈ ಒಂದು ಹಾದಿಯಲ್ಲಿ ತುಂಬ ಏರಿಳಿತವನ್ನು ನೋಡ್ತೀವಿ ನಾವು. ಸಮ್ಟೈಮ್ಸ್ ಏನಪ್ಪ ಅಂತಂದರೆ ಆ ಒಂದು ಬೀಜಿಂಗ್ ಒಲಿಂಪಿಕ್ಸ್ಗೆ ನಾವು ಕ್ವಾಲಿಫೈ ಕೂಡ ಆಗಿರಲಿಲ್ಲ. ಸಮ್ಟೈಮ್ಸ್ ಕ್ವಾಲಿಫೈ ಆಗಿದ್ರು ಫಸ್ಟ್ ರೌಂಡಲ್ಲಿ, ಸೆಕೆಂಡ್ ರೌಂಡಲ್ಲಿ ಸೋತೋಗಿ ಬರ್ತಿದ್ವಿ. ಆದರೆ ಲಾಸ್ಟು ಒಲಿಂಪಿಕ್ಸಿಂದ ನಮ್ಮ ಇಂಡಿಯನ್ ಪ್ಲೇಯರ್ಸ್ಗಳ ಒಂದು ಪರ್ಫಾರ್ಮೆನ್ಸ್ ಅನ್ನೋದು ತುಂಬಾ ಇಂಪ್ರೂವ್ ಆಗಿದೆ. ಹಾಯ್ ನಮಸ್ಕಾರ, ನಾನಂದ್ರೆ ನೀವು ನೋಡ್ತಾ ಇದ್ದೀರಾ ನಮ್ಮದುವೇನ ಮಿಸ್ಟ. ಸ್ನೇಹಿತರೆ, ಪ್ಯಾರಿಸ್ ಒಲಿಂಪಿಕ್ಸ್ 2024 ನಿನ್ನೆ ಅರ್ಲಿ ಮಾರ್ನಿಂಗ್ ನಾವು ಒಂದು ಬ್ಯಾಡ್ ನ್ಯೂಸನ್ನು ಕೇಳಿದ್ವಿ. ಅದೇನು ಅಂತಂದರೆ ಒಂದು ಕುಸ್ತಿಯಲ್ಲಿ ಫೈನಲ್ಸ್ ರೀಚ್ ಆಗಿದ್ದ ವಿನೇಶ್ ಫೋಗಟ್ ಅವರು ಓವರ್ ವೆಯ್ಟ್ ರೀಸನ್ನಿಂದ ಇಡೀ ಟೂರ್ನಿಯಿಂದನೇ ಡಿಸ್ಕ್ವಾಲಿಫೈ ಆಗಿದ್ದು. ಹಾಗೆ ಅದರ ಇಂದಿನ ದಿನ ಭಾರತ ಈ ಒಂದು ಹಾಕಿಯಲ್ಲಿ ಸೆಮಿಫೈನಲ್ ರೀಚ್ ಆಗಿತ್ತು. ಫೈನಲ್ಸ್ ತಲುಪಬೇಕು ಅಂತಂದರೆ ಜರ್ಮನಿ ವಿರುದ್ಧ ಗೆಲ್ಲಬೇಕಾಗಿತ್ತು. ಅದರಲ್ಲಿ ಲಾಸ್ಟ್ ಕ್ವಾರ್ಟರಲ್ಲಿ ಆಗಿರ್ತಕ್ಕಂಥ ಒಂದು ಸ್ಮಾಲ್ ಮಿಸ್ಟೇಕಿಂದ ಜರ್ಮನಿ ಭಾರತವನ್ನು 2-1 ಗೋಲುಗಳಿಂದ ಸೋಲಿಸಿ ಫೈನಲ್ಸ್ ರೀಚ್ ಆಗಿತ್ತು. ತುಂಬ ನೋವಾಗ್ತಿತ್ತು. ಅಟ್ಲೀಸ್ಟ್ ಹಾಕಿಯಲ್ಲಾದರೂ ಭಾರತ ಗೋಲ್ಡ್ ಮೆಡಲ್ ವಿನ್ ಆಗ್ಬೋದೇನೋ ಅಂತ ತುಂಬ ಒಪ್ಪಿತ್ತು. ಆದರೆ ಈಗ ಏನಾಯಿತು ಅಂತಂದರೆ ಭಾರತ ಈ ಒಂದು ಬ್ರೋನ್ಸ್ ಮೆಡಲ್ಗಾಗಿ ಸ್ಪೇನ್ ವಿರುದ್ಧ ಹೋರಾಟ ಮಾಡಬೇಕಾಗಿತ್ತು. ಸ್ನೇಹಿತರೆ, ಇವತ್ತು 5:15 ಈ ಒಂದು ಮ್ಯಾಚ್ ಸ್ಟಾರ್ಟ್ ಆಯಿತು. ತುಂಬ ಚೆನ್ನಾಗಿರ್ತಕ್ಕಂಥ ಮ್ಯಾಚ್. ಕಡೆಗೂ ಸಹ ಭಾರತ ಈ ಒಂದು ಪಂದ್ಯವನ್ನು 2-1 ಗೋಲ್ಗಳಿಂದ ಭರ್ಜರಿಯಾಗಿರ್ತಕ್ಕಂಥ ಜಯವನ್ನು ದಾಖಲಿಸಿ ಸತತವಾಗಿ 2ನೇ ಬಾರಿ ಕಂಚಿನ ಪದಕವನ್ನು ತಮ್ಮದಾಗಿಸಿಕೊಂಡಿದೆ. ಸ್ನೇಹಿತರೆ, 2020 ಟೋಕಿಯೋ ಒಲಿಂಪಿಕ್ಸ್ನಲ್ಲಿ ಭಾರತ ಜರ್ಮನಿ ವಿರುದ್ಧ ಗೆದ್ದು ಬ್ರೋನ್ಸ್ ಮೆಡಲನ್ನು ವಿನ್ ಆಗಿತ್ತು. ಈಗ ಅದೇ ಸ್ಪೇನ್ ವಿರುದ್ಧ ಗೆದ್ದು ಮತ್ತೆ ಬ್ರೋನ್ಸ್ ಮೆಡಲನ್ನು ವಿನ್ ಆಗಿದೆ. ಸ್ನೇಹಿತರೆ, ಈ ಒಂದು ಮ್ಯಾಚ್ ಬಗ್ಗೆ ಎಷ್ಟು ಹೇಳಿದ್ರು ಸಹ ಸಾಲೋದಿಲ್ಲ. ಲಾಸ್ಟ್ ಕ್ವಾರ್ಟರ್ ಫೈನಲ್ ಮ್ಯಾಚ್ನಲ್ಲಿ ಭಾರತ ಬ್ರಿಟನ್ ವಿರುದ್ಧ ನೀಡಿದ ಆ ಒಂದು ಪರ್ಫಾರ್ಮೆನ್ಸ್ ದಿ ಬೆಸ್ಟ್ ಪರ್ಫಾರ್ಮೆನ್ಸ್ ಆಯಿತು ಅಂತಂದರೆ ಇಲ್ಲೂ ಕೂಡ ಭಾರತ ಅಂಥದ್ದೇ ಆದ ಒಂದು ಪರ್ಫಾರ್ಮೆನ್ಸನ್ನು ನೀಡಿತು. ಇಲ್ಲಿ ಫಸ್ಟ್ ಕ್ವಾರ್ಟರ್ನಲ್ಲಿ ಭಾರತ ಒಂದು ಗೋಲನ್ನು ದಾಖಲಿಸಿ ಲೀಡ್ ತೆಗೆದುಕೊಳ್ಳುತ್ತೆ. ಅದಾದಮೇಲೆ ಸೆಕೆಂಡ್ ಕ್ವಾರ್ಟರಲ್ಲಿ ಒಂದು ಗೋಲನ್ನು ಬಿಟ್ಕೊಡುತ್ತೆ. ಮತ್ತು ಥರ್ಡ್ ಕ್ವಾರ್ಟರಲ್ಲಿ ಮತ್ತೊಂದು ಗೋಲನ್ನು ದಾಖಲಿಸ್ತದೆ. ಸ್ನೇಹಿತರೆ, ಎಸ್ಪೆಷಲಿ ಫೋರ್ತ್ ಕ್ವಾರ್ಟರ್ಸ್ ಇದ್ರ ಬಗ್ಗೆ ನಾವು ಮಾತಾಡಲೇಬೇಕು. ನೀವೇನಾದರೂ ಮ್ಯಾಚ್ ನೋಡ್ತಾ ಇದ್ರೆ ನಿಮಗೆ ಅರ್ಥ ಆಗಿರ್ಬೋದು ಸಿಚುವೇಶನ್ ಎಷ್ಟು ಚಾಲೆಂಜಿಂಗ್ ಆಗಿತ್ತು ಅಂತ. ಯಾಕೆ ಅಂತಂದರೆ ನಿಮ್ಗೆ ಹಾಕಿ ಬಗ್ಗೆ ನಾಲೆಜ್ ಇದ್ದರೆ ಅಪ್ ಟು 70% ಬಾಲ್ ಪೊಸಿಷನ್ ಸ್ಪೇನ್ ಹತ್ರನೇ ಇತ್ತು. ಅದರಲ್ಲೂ ಲಾಸ್ಟ್ 2 ಮಿನಿಟ್ಸ್ ಇರಬೇಕಾದ್ರೆ 2 ಪೆನಾಲ್ಟಿ ಕಾರ್ನರ್ ಸ್ಪೇನ್ಗೆ ಸಿಕ್ತು. ಅದರಲ್ಲಿ ಲಾಸ್ಟ್ 44 ಸೆಕೆಂಡ್ಸ್ ಇರಬೇಕಾದ್ರೆ ಮತ್ತೆ ಪೆನಾಲ್ಟಿ ಕಾರ್ನರ್ ಹಾರ್ಟ್ ಬೀಟನ್ನು ಒಮ್ಮೆಲೆ ರೈಸ್ ಮಾಡಿರ್ತಕ್ಕಂಥ ಒಂದು ಮೂಮೆಂಟ್ ಅದು. ಆ್ಯಕ್ಚುಲಿ ನಮಗೂ ಗೊತ್ತು ಏನಪ್ಪ ಅಂತಂದರೆ ಈ ಮ್ಯಾಚನ್ನು ಭಾರತ ಸೋಲೋದಿಲ್ಲ ಅಂತ. ಆದರೆ ಅಲ್ಲಿ ಗೋಲ್ ಲೀಡ್ ಇದ್ದಿದ್ದು 1 ಗೋಲ್ ಮಾತ್ರ. ಭಾರತದ್ದು 2 ಗೋಲ್ ಆಯಿತು ಅಂತಂದರೆ ಸ್ಪೇನದು 1 ಗೋಲ್. ಆ ಒಂದು ಪೆನಾಲ್ಟಿ ಕಾರ್ನರನ್ನು ಗೋಲಾಗಿ ಕನ್ವರ್ಟ್ ಮಾಡಿದ್ರೆ ಅಲ್ಲಿ ಮ್ಯಾಚ್ ಡ್ರಾ ಆಗುತ್ತೆ. ಆಗ ಪೆನಾಲ್ಟಿ ಶೂಟೌಟ್ಗೆ ಹೋಗುತ್ತೆ. ಶೂಟೌಟಲ್ಲಿ ಏನಾದರೂ ಆಗ್ಬೋದು. ಆದರೆ ಈ ಒಂದು ಮೂಮೆಂಟ್ ಏನಿದೆಯಲ್ಲ, ಆ ಒಂದು ಸ್ಪೇನ್ ಪ್ಲೇಯರ್ಸ್ ನೀಡಿರ್ತಕ್ಕಂಥ ಒಂದು ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿತ್ತು. ಆದರೆ ಅದನ್ನೆಲ್ಲ ಡಿಫೆಂಡ್ ಮಾಡಿದ್ದು ನಮ್ಮ ಇಂಡಿಯನ್ ಗೋಲ್ ಕೀಪರ್ ಶ್ರೀಜೇಶ್. ಸ್ನೇಹಿತರೆ, ಮೇ ಬಿ ಶ್ರೀಜೇಶ್ ಅವ್ರದ್ದು ಇದು ಲಾಸ್ಟ್ ಮ್ಯಾಚ್. ಮುಂಚೆನೇ ಅನೌನ್ಸ್ ಮಾಡಿದರು ಒಲಿಂಪಿಕ್ಸ್ ಆದಮೇಲೆ ಇಂಟರ್ನ್ಯಾಷನಲ್ ಹಾಕಿಗೆ ರಿಟೈರ್ ಮಾಡ್ತೀನಿ ಅಂತ. ಮೇ ಬಿ ಅವ್ರಿಗೋಸ್ಕರ ಕೊಟ್ರ ಅಥವಾ ಇಡೀ ಭಾರತೀಯರಿಗೆ ಒಂದು ಒಲಿಂಪಿಕ್ಸ್ನಲ್ಲಿ ಆ ಒಂದು ಮೆಡಲ್ಸನ್ನು ಕೊಟ್ರ ಅಂತಕ್ಕಂಥದ್ದು ಎಲ್ಲರಿಗೂ ತಿಳಿದಿರ್ತಕ್ಕಂಥ ವಿಷಯ. ಸ್ನೇಹಿತರೆ, ಭಾರತದ ಪರವಾಗಿ ಹರ್ಮನ್ಪ್ರೀತ್ ಸಿಂಗ್ 2 ಗೋಲನ್ನು ಬಾರಿಸ್ತಾರೆ. ಆ್ಯಕ್ಚುಲಿ ಇಲ್ಲಿ ಉಕ್ಕಿನ ಭದ್ರಕೋಟೆಯಾಗಿ ನಿಂತಿದ್ದು ಶ್ರೀಜೇಶ್. ಇಲ್ಲಿ ಭಾರತದ ಗೋಲ್ ಬಾಕ್ಸ್ ಮೇಲೆ ಸ್ಪೇನ್ ಆಟಗಾರರು ಪದೇ ಅಟ್ಯಾಕ್ ಮಾಡ್ತಾನೆ ಇದ್ರು. ಆದರೆ ಅದನ್ನೆಲ್ಲದನ್ನೂ ಕೂಡ ಸ್ಟ್ರಾಂಗ್ ಆಗಿ ನಿಂತಿದ್ದು ಯಾರು ಅಂತಂದರೆ ಶ್ರೀಜೇಶ್.
ಸ್ನೇಹಿತರೆ, ಒಟ್ಟಿನಲ್ಲಿ ಈ ಒಂದು ಪಂದ್ಯವನ್ನು ಭಾರತ 2-1 ಅಂತರದಿಂದ ಜಯವನ್ನು ದಾಖಲಿಸಿ ಕೊನೆಗೂ ಸಹ ಬ್ರೋನ್ಸ್ ಮೆಡಲನ್ನು ವಿನ್ ಆಯಿತು. ಆ್ಯಕ್ಚುಲಿ ಭಾರತಕ್ಕೆ ಹಾಕಿಯಲ್ಲಿ ಒಂದು ಸುವರ್ಣವಾಗಿರ್ತಕ್ಕಂಥ ದೊಡ್ಡದಾಗಿರ್ತಕ್ಕಂಥ ಒಂದು ಇತಿಹಾಸ ಇದೆ. ಹಾಕಿಯಲ್ಲಿ ಅತಿ ಹೆಚ್ಚು ಬಾರಿ ಚಿನ್ನದ ಪದಕ ವಿನ್ ಆಗಿದ್ದ ಟೀಮ್ ಯಾವುದು ಅಂತಂದರೆ ನಮ್ಮ ಭಾರತ. ಆದರೆ ಈ ಒಂದು ಹಾದಿಯಲ್ಲಿ ತುಂಬ ಏರಿಳಿತವನ್ನು ನೋಡ್ತೀವಿ ನಾವು. ಸಮ್ಟೈಮ್ಸ್ ಏನಪ್ಪ ಅಂತಂದರೆ ಆ ಒಂದು ಬೀಜಿಂಗ್ ಒಲಿಂಪಿಕ್ಸ್ಗೆ ನಾವು ಕ್ವಾಲಿಫೈ ಕೂಡ ಆಗಿರಲಿಲ್ಲ. ಸಮ್ಟೈಮ್ಸ್ ಕ್ವಾಲಿಫೈ ಆಗಿದ್ದರು ಫಸ್ಟ್ ರೌಂಡಲ್ಲಿ, ಸೆಕೆಂಡ್ ರೌಂಡಲ್ಲಿ ಸೋತೋಗಿ ಬರ್ತಿದ್ವಿ. ಆದರೆ ಲಾಸ್ಟು ಒಲಿಂಪಿಕ್ಸಿಂದ ನಮ್ಮ ಇಂಡಿಯನ್ ಪ್ಲೇಯರ್ಸ್ಗಳ ಒಂದು ಪರ್ಫಾರ್ಮೆನ್ಸ್ ಅನ್ನೋದು ತುಂಬಾ ಇಂಪ್ರೂವ್ ಆಗಿದೆ. ಎಸ್ಪೆಷಲಿ ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಹಾಗೆ ಸುಮಾರು ಟೆಕ್ನಿಕನ್ನು ಯೂಸ್ ಮಾಡ್ತಾರೆ. ನನಗೆ ತುಂಬಾ ಮೋಸ್ಟ್ ಇಂಪ್ರೆನ್ಸಿವ್ ಅನಿಸಿದ್ದೇನಪ್ಪ ಅಂತಂದರೆ ನಮ್ಮ ಡಿಫೆನ್ಸ್ ಅಂತ ಸೂಪರ್ ಆಗಿದೆ. ಎಸ್ಪೆಷಲಿ ಲಾಸ್ಟ್ ಮ್ಯಾಚು ಒಂದು ರೆಡ್ ಕಾರ್ಡ್ ಯಾರಿಗೆ ಬಂದಿತ್ತು, ಅಮಿತ್ ತುಂಬಾ ಚೆನ್ನಾಗಿ ಡಿಫೆಂಡ್ ಮಾಡಿದ್ರು. ಎಸ್ಪೆಷಲಿ ದ ಎಂಟೈರ್ ಕ್ರೆಡಿಟ್ ಗೋಸ್ ಟು ಎಲ್ಲ ಪ್ಲೇಯರ್ಸ್ಗೂ. ಹಾಗೆ ಎಸ್ಪೆಷಲಿ ಹೇಳಬೇಕು ಅಂತ ಏನಿಲ್ಲ, ಅವರವರ ರೆಸ್ಪಾನ್ಸಿಬಿಲಿಟಿಯನ್ನು ಅವರವರು ಚೆನ್ನಾಗಿ ಮಾಡಿದ್ದಾರೆ. ಶ್ರೀಜೇಶ್ ಅವರ ಕೆಲಸವನ್ನು ಅವ್ರು ಚೆನ್ನಾಗಿ ಮಾಡಿದ್ದಾರೆ. ಒಟ್ಟಿನಲ್ಲಿ ಅವರೆಲ್ಲರ ಒಂದು ಶ್ರಮಕ್ಕೆ ಈ ಒಂದು ಮ್ಯಾಚ್ ಅನ್ನೋದು ಒಂದು ಗೆಲುವಿನ ಉಡುಗೊರೆ ಅಂತ ಹೇಳ್ತಾ, ಇನ್ನು ಕೊನೆಯದಾಗಿ ಇವತ್ತು ರಾತ್ರಿ 11:55 ಜಾವ್ಲಿನ್ ಫೈನಲ್ಸ್ ಮ್ಯಾಚ್ ನಡೀತಾ ಇದೆ. ಫೈನಲ್ಸ್ನಲ್ಲಿ ಭಾರತದ ಪರವಾಗಿ ಆಡ್ತಿರ್ತಕ್ಕಂಥವ್ರು ನೀರಜ್ ಚೋಪ್ರಾ. ಇವರು ಆಲ್ಮೋಸ್ಟ್ ಟೋಕಿಯೋ ಒಲಿಂಪಿಕ್ಸ್ನಲ್ಲಿ ಗೋಲ್ಡ್ ಮೆಡಲ್. ಈಗ ಈ ಒಂದು ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲೂ ಕೂಡ 100% ಗೋಲ್ಡ್ ಮೆಡಲ್ಸನ್ನು ವಿನ್ ಆಗ್ತಾರೆ ಅಂತ ಪ್ರತಿಯೊಬ್ಬರು ಸಹ ಸಾವಿರ ಕಣ್ಣುಗಳಿಂದ ನೋಡ್ತಾ ಇದ್ದಾರೆ. ಎಲ್ಲರ ಆಸೆ ಈಡೇರಲಿ ಅಂತ ಆ ದೇವರಲ್ಲಿ ಬೇಡ್ಕೊಳ್ತಾ ಇಲ್ಲಿಗೆ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಹಾಗಾದರೆ ನೀವು ಮ್ಯಾಚ್ ನೋಡಿದರೆ ಮ್ಯಾಚ್ ಬಗ್ಗೆ ಏನು ಅನಿಸ್ತದೆ ಅನ್ನೋದ್ರ ಬಗ್ಗೆ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು.